ಓಕೆ, ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತಿನ ದಿನದ ಅಧ್ಯಾಯ ಮುಂದುವರೆದ ಭಾಗ. ವರ್ಣಮಾಲೆಯ ಕಲಿತೀವ ನಿನ್ನೆ, ಅದರ ಮುಂದುವರೆದ ಭಾಗ. ಏನನ್ನ ಅಧ್ಯಯನ ಮಾಡ್ತಾ ಇದ್ದೀವಿ ನಿನ್ನೆ ಅಂತಂದ್ರೆ, ಕನ್ನಡ ಭಾಷೆಯಲ್ಲಿರುವಂತಹ ವರ್ಣಮಾಲೆಗಳ ಸಂಖ್ಯೆ 49 ಕಲ್ತೀವಿ. ಅದ್ರಾಗ 3 ವಿಧಗಳು ಕಲ್ತೀವಿ. ಯಾವುದು ಅಂತಂದ್ರೆ ಸ್ವರಗಳು, ವ್ಯಂಜನಗಳು, ಯೋಗವಾಹಕಗಳು ಕಲ್ತೀವಿ. ಮತ್ತ ಸ್ವರಗಳು ಕಲ್ತೀವಿ. ಸ್ವರಗಳಲ್ಲಿ ಮತ್ತ 3 ವಿಧಗಳು ಬರ್ತಾವ: ಹ್ರಸ್ವ ಸ್ವರ, ದೀರ್ಘ ಸ್ವರ, ಪ್ಲುತ ಸ್ವರ. ಇದನ್ನು ಸಹ ನಾವು ಕಲ್ತೀವಿ. ಅದಾದ ನಂತರ ಬರ್ತಕ್ಕಂಥದ್ದು ಎರಡನೆಯ ಭಾಗ. ಆ ಭಾಗದ ಹೆಸರು ಏನು ಅಂತ ಅಂದ್ರೆ ವ್ಯಂಜನಗಳು. ವ್ಯಂಜನಗಳು ಅಂತ ಅಂದ್ರೆ ಏನು ಅಂತ ತಿಳ್ಕೊಬೇಕು ಫಸ್ಟ್ ನಾವು. ಅರ್ಥ ಆಗತ್ತಾ? ವ್ಯಂಜನಗಳು ಅಂತ ಅಂದ್ರ ಕರೆಕ್ಟ್ ಆಗಿ ನೋಡ್ರಿ, ಕರೆಕ್ಟ್ ಆಗಿ ತಿಳ್ಕೊರಿ, ಪದೇ ಪದೇ ರಿಪೀಟ್ ಮಾಡಲ್ಲ. ವ್ಯಂಜನಗಳು ಅಂತ ಅಂದ್ರ ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ವ್ಯಂಜನಗಳು ಅಂತ ಕರಿತೀವಿ. ಅಂದ್ರೆ ಸ್ವರಗಳು 13 ಇದಾವಲ್ವಾ, ಆ 13 ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವ 34 ಅಕ್ಷರಗಳಿಗೆ ನಾವು ವ್ಯಂಜನಗಳು ಅಂತ ಕರಿತೀವಿ. ಅವು ಯಾವ್ಯಾವು ಅಂತ ನೋಡ್ತಾ ಹೋದ್ರ, ಹಾಗಾದ್ರ ಒಟ್ಟು ವ್ಯಂಜನಗಳ ಸಂಖ್ಯೆ 34. ಈ 34 ವ್ಯಂಜನಗಳನ್ನ ನಾವು ನೋಡೋದಾದರೆ ನೋಡ್ರಿ, ವ್ಯಂಜನಗಳು ಬೇರೆ, ಸ್ವರಗಳು ಬೇರೆ, ಗುಣಿತಾಕ್ಷರಗಳು ಬೇರೆ. ಸ್ವರಗಳು ಸ್ವತಂತ್ರವಾಗಿರ್ತಾವ, ವ್ಯಂಜನಗಳು ವ್ಯಂಜನಾಕ್ಷರದಿಂದ ಕೂಡಿರ್ತಾವ. ಫಾರ್ ಎಕ್ಸಾಂಪಲ್, ಇಲ್ಲಿ ಮೇಲ್ಗಡೆ ಏನಾಗಿದೆ, ಕೊಂಗು ಇದೆ ಗೊತ್ತಾ? ಹಾಗಾಗಿ ಇದನ್ನ ವ್ಯಂಜನಾಕ್ಷರ ಆಗಿದೆ. ಹೆಂಗ್ ಓದ್ಬೇಕು ಇದನ್ನಂದ್ರ ಕ ಖ ಘ ಘ ಞ ಛ ಛ ಜ ಝ ಞ ಈ ತರ ಓದ್ಬೇಕು. ಹಾಗಾದ್ರೆ ಈ ಲೈನ್ದಲ್ಲಿ 5 5 5 5 5 25 ಪ್ಲಸ್ 9 ನಮ್ಮಲ್ಲಿ ಇರ್ತಕ್ಕಂತಹ ವ್ಯಂಜನಗಳ ಸಂಖ್ಯೆ 34. ಇದರಲ್ಲಿ 5 ಇದಾವ, ಇದರಲ್ಲಿ 5 ಇದಾವ, ಇದರಲ್ಲಿ 5, ಇದರಲ್ಲಿ 5, ಇದರಲ್ಲಿ 5. 5 5 25, 26, 27, 28, 29, 30, 31, 32, 33, 34. ಈ 34 ಅಕ್ಷರಗಳನ್ನ ನಾವು ವ್ಯಂಜನಗಳು ಅಂತ ಕರಿತೀವಿ. ಅರ್ಥ ಆಗಿದೆಯಾ? ಅರ್ಥ ಆಗಿದೆಯಾ? ಹಾಗಾದ್ರೆ ವ್ಯಂಜನ ಅಂತ ಅಂದ ತಕ್ಷಣ ನಿಮ್ಗೆ ನೆನಪಿರ್ಬೇಕು, ಅದು ಕೊಂಬೆ ಏನಾಗಿರುತ್ತೆ, ಮೇಲೆ ಹೋಗಿರುತ್ತೆ, ಅದು ವ್ಯಂಜನಾಕ್ಷರ. ಅದಕ್ಕೆ ಅರ್ಥ ಇರೋದಿಲ್ಲ. ಅದಕ್ಕೆ ಸ್ವರ ಬಂದು ಕೂಡಿದಾಗ ಅರ್ಥ ಬರುತ್ತಾ. ಫಾರ್ ಎಕ್ಸಾಂಪಲ್, ಕ ಅಧಿಕ್ ಅ ಇಸ್ ಈಕ್ವಲ್ ಟು ಖ. ಅರ್ಥ ಆಗ್ತಿದ್ಯಾ? ಹಾಗಾಗಿ ಇವುಗಳನ್ನು ನಾವು ವ್ಯಂಜನಗಳಂತೀವಿ. ಹಾಗಾದರೆ ಒಟ್ಟು ವ್ಯಂಜನಗಳ ಸಂಖ್ಯೆ ಎಷ್ಟು? 34. ಹಾಗಾದ್ರೆ ಆ ವ್ಯಂಜನಗಳಲ್ಲಿ ಮತ್ತೆ ಪ್ರಕಾರಗಳನ್ನ ಮಾಡ್ತೀವಿ. 2 ಪ್ರಕಾರಗಳು. ಎಷ್ಟು ಪ್ರಕಾರಗಳು? 2 ಪ್ರಕಾರಗಳು. ಒಂದನೇದು ವರ್ಗೀಯ ವ್ಯಂಜನ, ಎರಡನೇದು ಅವರ್ಗೀಯ ವ್ಯಂಜನ. ಒಂದನೇದು ವರ್ಗೀಯ ವ್ಯಂಜನ, ಎರಡನೇದು ಅವರ್ಗೀಯ ವ್ಯಂಜನ. ವರ್ಗೀಯ ವ್ಯಂಜನಗಳು ಎಷ್ಟಿದಾವಪ್ಪ ಅಂದ್ರ 25 ಇದಾವ. ನೋಡಿ ಇಲ್ಲಿ ನೋಡ್ರಿ, 25 ಯಾವುವು ಅಂತಂದ್ರ ಈ 5 5 5 ಬರ್ದಿನಲ್ವಾ, ಇವೆಲ್ಲವೂ ವರ್ಗೀಯ ವ್ಯಂಜನಗಳಿಗೆ ಉದಾಹರಣೆ. ನೋಡಿ, ಇದ್ರೊಂದು ಖ ಖ ಘ ಘ ಞ ಒಂದು ಗುಂಪು ಮಾಡಿವಿ, ಹೌದಾ? ಈಗ ನೋಡ್ರಿ, ಖ ಛ ಠ ಥ ಪ ಘ ಝ ಢ ಧ ಭ ಈ ತರ ಗುಂಪುಗಳನ್ನ ಮಾಡಿದೀವಿ. ಹಾಗಾಗಿ ವರ್ಗ ಮಾಡಲು ಬರುವಂತಹ ವ್ಯಂಜನಗಳಿಗೆ ವರ್ಗೀಯ ವ್ಯಂಜನಾಕ್ಷರಗಳು ಎನ್ನುವರು. ಅರ್ಥ ಆಗತ್ತಾ? ಹಾಗಾದ್ರ ಅವರ್ಗೀಯ ವ್ಯಂಜನಗಳು ಅಂತ ಅಂದ್ರ ವರ್ಗ ಮಾಡಲು, ಯಾವುದೇ ರೀತಿಯಾಗಿರ್ತಕ್ಕಂತಹ ಗುಂಪು ಮಾಡಲು ಬರಲಾರದ ಅಕ್ಷರಗಳನ್ನ ನಾವು ಅವರ್ಗೀಯ ವ್ಯಂಜನಗಳಂತೀವಿ. ಆ ಅವರ್ಗೀಯ ವ್ಯಂಜನಗಳು ಯಾವುವು ಅಂತ ನೋಡ್ತಾ ಹೋದ್ರ ನಮ್ಗ ಗೊತ್ತಾಗುತ್ತಾ. ಇಲ್ಲಿ ನೋಡ್ರಿ, ವರ್ಗೀಯ ವ್ಯಂಜನ ಟೋಟಲ್ ಎಷ್ಟು? ವರ್ಗ ಮಾಡಲು ಬರುವಂತಹ ಅಕ್ಷರಗಳನ್ನ ವರ್ಗೀಯ ವ್ಯಂಜನ ಎಂದು ಕರೆಯುವರು. ಕ ದಿಂದ, ಎಲ್ಲಿಂದ? ಕ ದಿಂದ ಮ ವರೆಗಿನ ಅಕ್ಷರಗಳನ್ನು ವರ್ಗೀಯ ವ್ಯಂಜನಗಳು ಅಂತ ಕರಿತೀವಿ. ಅರ್ಥ ಆಗಿದೆಯಾ? ಅರ್ಥ ಆಗಿದೆಯಾ? ಹಾಗಾದ್ರೆ ನಿಮ್ಗೆ ಇನ್ನೊಂದು ನೆನಪಿರಬೇಕು, ವರ್ಗೀಯ ವ್ಯಂಜನಗಳನ್ನ ನೋಡಿದಾಗ ನಾವು ಮತ್ತೆ ಅದನ್ನ 3 ಭಾಗಗಳನ್ನಾಗಿ ಮಾಡ್ತೀವಿ. ಎಷ್ಟು ಭಾಗಗಳನ್ನಾಗಿ ಮಾಡ್ತೀವಿ? 3 ಭಾಗ.
ನೋಡ್ರಿ ವ್ಯಂಜನಗಳಿದಾವ. ವ್ಯಂಜನಗಳಲ್ಲಿ ಮತ್ತು 3 ಭಾಗಗಳು. ವ್ಯಂಜನಗಳಲ್ಲಿ ಎಷ್ಟು ಭಾಗಗಳು? ಮತ್ತ 3 ಭಾಗಗಳು. ಆ 3 ಭಾಗಗಳು ಯಾವುವು ಅಂತ ಅಂದ್ರ ಇಲ್ಲಿದೆ ನೋಡಿ. ಅಲ್ಪ ಪ್ರಾಣಾಕ್ಷರಗಳು, ಮಹಾಪ್ರಾಣಾಕ್ಷರಗಳು, ಅನುನಾಸಿಕ ಅಕ್ಷರಗಳು. ಅರ್ಥ ಆಗುತ್ತಾ? ಇಲ್ಲಿ ನೋಡ್ರಿ 1 2 3 4 5 5 5 25 ವರ್ಗೀಯ ವ್ಯಂಜನಗಳ ಸಂಖ್ಯೆ 25. ಈ 25ರಾಗ ಮತ್ತು ಎಷ್ಟು ಡಿವೈಡ್ ಮಾಡ್ತೀವಿ? 3. ಹೌದಾ? ಆ 3 ಅಕ್ಷರಗಳನ್ನ ಮತ್ತೆ ಪ್ರಕಾರಗಳಾಗಿ ಮಾಡ್ತೀವಿ. 3 ಯಾವ್ಯಾವಪ್ಪ ಅಂದ್ರೆ ಅಲ್ಪ ಪ್ರಾಣ, ಮಹಾಪ್ರಾಣ, ಅನುನಾಸಿಕ. ನೋಡೋಣ ಹಾಗಾದ್ರೆ ಅಲ್ಪ ಪ್ರಾಣ ಅಂತ ಅಂದ್ರೆ ಏನು ಅಂತ. ಅಲ್ಪ ಪ್ರಾಣ ಅಂದ್ರೆ ಗೊತ್ತಾಗೋದಿಲ್ಲ ನಮ್ಗ. ಹಾಗಾದ್ರೆ ಅಲ್ಪ ಪ್ರಾಣ ಅಂದ್ರೆ ಏನು? ಅಲ್ಪ ಪ್ರಾಣ ಅಂದ್ರೆ ಅಲ್ಪ ಅಂದ್ರೆ ಸ್ವಲ್ಪ, ಅಲ್ಪ ಅಂದ್ರೆ ಸ್ವಲ್ಪ, ಪ್ರಾಣ ಅಂದ್ರೆ ಉಸಿರು, ಅಂದ್ರ ಸ್ವಲ್ಪ ಉಸಿರು. ಹಾಗಾದ್ರೆ ಯಾವ ಅಕ್ಷರಗಳನ್ನ ಸ್ವಲ್ಪ ಉಸಿರಿನಿಂದ ಉಚ್ಚರಿಸುತ್ತೇವೆ ಆ ಅಕ್ಷರಗಳನ್ನ ನಾವು ಅಲ್ಪ ಪ್ರಾಣಾಕ್ಷರಗಳು ಅಂತ ಕರಿತೀವಿ. ಅಲ್ಪ ಪ್ರಾಣಾಕ್ಷರಗಳು. ನೋಡಿ, ಅಲ್ಪ ಪ್ರಾಣ, ಅಲ್ಪ ಅಂದ್ರೆ ಸ್ವಲ್ಪ, ಪ್ರಾಣ ಅಂದ್ರೆ ಉಸಿರು. ಸ್ವಲ್ಪ ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ನಾವು ಅಲ್ಪ ಪ್ರಾಣ ಅಂತ ಕರಿತೀವಿ. ಯಾವ್ಯಾವಾಗದ್ರ ನೋಡ್ರಿ, ಈ ಕ ಇದೆಯನ, ನಾವೀಗ ಖ ಅಂತೀವನು, ಅದಕ್ಕೆ ಅಂತೀವಿ ಖ ಅಂತೀವಿ, ಗ ಅಂತೀವಿ. ಹಾಗಾದರೆ ಮೊದಲನೆಯ ಲೈನು ನೋಡ್ರಿ, ಈ ಲೈನು ಮತ್ತ ಮೂರನೆಯ ಲೈನಿನ ಅಕ್ಷರಗಳನ್ನ, ಮೂರನೇ ಲೈನ್ನ ಅಕ್ಷರಗಳನ್ನ ನಾವೇನಂತೀವಿ? ಅಲ್ಪ ಪ್ರಾಣಾಕ್ಷರಗಳು ಅಂತ ಕರಿತೀವಿ. ಕ ಛ ಠ ತ ಫ ಗ ಝ ಡ ದ ಭ. ಮೊದಲನೆಯ ಸಾಲು ಮೂರನೆಯ ಸಾಲಿನ ಅಕ್ಷರಗಳನ್ನ ನಾವು ಅಲ್ಪ ಪ್ರಾಣಾಕ್ಷರಗಳು ಅಂತ ಕರಿತೀವಿ. ಇವುಗಳನ್ನ ಕರೆಯಲಿಕ್ಕೆ ನಮಗೆ ಬಹಳ ಉಸಿರು ಬೇಕನ? ಒತ್ತಿ ಹೇಳ್ತವನ? ಇಲ್ಲ. ಆದ್ರೆ ಇದನ್ನ ಹೇಳ್ತವಲ್ವಾ? ಖ ಛ ಠ ಥ ಫ. ಹೌದಲ್ಲ? ಹಾಗಾಗಿ ಅವನ್ನ ಮಹಾಪ್ರಾಣಾಕ್ಷರಗಳು ಅಂತ ಕರಿತೀವಿ. ಹಾಗಾದ್ರೆ ನಾವು ಫಸ್ಟ್ ನೋಡ್ಬೇಕಾಗಿರೋದು ಅಲ್ಪ ಪ್ರಾಣಾಕ್ಷರಗಳ ಸಂಖ್ಯೆ 1 2 3 4 5. 1 2 3 4 5. 5 + 5 10 ಅಲ್ಪ ಪ್ರಾಣಾಕ್ಷರಗಳು. ಮೊದಲನೇ ಲೈನು ಮತ್ತ ಮೂರನೇ ಲೈನಿನ ಅಕ್ಷರಗಳನ್ನ ನಾವು ಅಲ್ಪ ಪ್ರಾಣಾಕ್ಷರಗಳು ಅಂತ ಕರಿತೀವಿ. ಅರ್ಥ ಆಗಿದೆಯಾ? ಅರ್ಥ ಆಗಿದೆಯಾ? ಹಾಗಾದ್ರೆ ಎರಡನೇದಕ್ಕೆ ಹೋಗೋಣ. ಎರಡನೇದಕ್ಕೆ ಹೋದಾಗ ಮಹಾಪ್ರಾಣಾಕ್ಷರಗಳು ಅಂತೀವಿ. ಮಹಾ ಅಂದ್ರ ಬಹಳ, ಪ್ರಾಣ ಅಂದ್ರ ಉಸಿರು. ಮಹಾ ಅಂದ್ರ ಬಹಳ, ಪ್ರಾಣ ಅಂದ್ರ ಉಸಿರು. ಬಹಳ ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ನಾವು ಮಹಾಪ್ರಾಣಾಕ್ಷರಗಳು ಅಂತ ಕರಿತೀವಿ. ಅವು ಎಷ್ಟಿದಾವ? 10 ಅವು ಯಾವುವು ಅಂದ್ರ ಎರಡನೆಯ ಲೈನಿನ ಅಕ್ಷರಗಳು ಮತ್ತ ನಾಲ್ಕನೆಯ ಲೈನಿನ ಅಕ್ಷರಗಳನ್ನ ನಾವು ಮಹಾಪ್ರಾಣಾಕ್ಷರಗಳು ಅಂತ ಕರಿತೀವಿ. ಅರ್ಥ ಆಗ್ತಿದ್ಯಾ? ಬಹಳ ನೀನು ತಿಳ್ಕೋಬೇಕು. ವ್ಯಂಜನಗಳಂತಂದ್ರ ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಸ್ವರಗಳು ವ್ಯಂಜನಗಳೆಂದು ಕರೆಯುತ್ತೇವೆ. ವ್ಯಂಜನಗಳ ಸಂಖ್ಯೆ ಒಟ್ಟು 34. ಅವುಗಳನ್ನ ಮತ್ತ 2 ಭಾಗಗಳಾಗಿ ಮಾಡ್ತೀವಿ. ಒಂದು ವರ್ಗೀಯ ವ್ಯಂಜನ, ಮತ್ತೊಂದು ಅವರ್ಗೀಯ ವ್ಯಂಜನ. ವರ್ಗೀಯ ವ್ಯಂಜನ ಅಂತಂದ್ರ ವರ್ಗ ಮಾಡಲು ಬರುವಂತಹ ಅಕ್ಷರಗಳಿಗೆ ವರ್ಗೀಯ ವ್ಯಂಜನ ಅಂತೀವಿ. ವರ್ಗ ಮಾಡಲು ಬರುವಂತಹ ಅಕ್ಷರಗಳ ಸಂಖ್ಯೆ 25. ಅದರಾಗ ಮತ್ತೆ 3 ಭಾಗಗಳು ಮಾಡ್ತೀವಿ. ಯಾವ್ಯಾವು ಅಂದ್ರೆ ಅಲ್ಪ ಪ್ರಾಣ, ಮಹಾಪ್ರಾಣ, ಅನುನಾಸಿಕ. ಅಲ್ಪ ಪ್ರಾಣ ಅಂತಂದ್ರೆ ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಅಲ್ಪ ಪ್ರಾಣ ಅಂತ ಕರಿತೀವಿ. ಮಹಾಪ್ರಾಣ ಅಂದ್ರೆ ಹೆಚ್ಚು ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಮಹಾಪ್ರಾಣ ಅಂತೀವಿ. ಅಲ್ಪ ಪ್ರಾಣಾಕ್ಷರಗಳ ಸಂಖ್ಯೆ 10. ಮಹಾಪ್ರಾಣಾಕ್ಷರಗಳ ಸಂಖ್ಯೆಯು ಕೂಡ 10. ಹಾಗಾದ್ರೆ ಮೂರನೆಯ ಪ್ರಕಾರ ಉಳಿದಿದ್ದು ಯಾವುದು? ಅನುನಾಸಿಕ. ಅನುನಾಸಿಕಾಕ್ಷರಗಳ ಸಂಖ್ಯೆ ಎಷ್ಟು? 5. ಹಾಗಾದರೆ ಆ ಅನುನಾಸಿಕ ಅಂತ ಅಂದ್ರೆ ಏನಂತ ತಿಳ್ಕೊಬೇಕು ನಾವು. ಅನು ಅಂದ್ರೆ
ನಾಸಿಕ್ ಅಂದ್ರೆ ಮೂಗು, ಅನು ಅಂದ್ರೆ ಶಬ್ದ. ಮೂಗಿನಿಂದ ಶಬ್ದ ಉಂಟಾಗುತ್ತೆ ಅಕ್ಷರಗಳನ್ನು ಹೇಳ್ಬೇಕಾದ್ರ ಞ ಞ ನ ನ ಮ. ಹೌದಾ? ಞ ಞ ನ ನ ಮ. ನೋಡ್ರಿ, ಮೂಗಿನಿಂದ ಬರ್ತಾ ಶಬ್ದ. ಕ ಎಲ್ಲಿ ಬರ್ತಾ? ಕ ಕಂಠದಿಂದ ಬರ್ತಾ, ಅದಕ್ಕೆ ಕಂಠ್ಯಾಕ್ಷರ ಅಂತ ಕರಿತೀವಿ. ಹೌದಾ? ಪ ಎಲ್ಲಿಂದ ಬರ್ತಾ? ತುಟಿಯಿಂದ ಬರ್ತಾ. ಪ ಪ ಅದಕ್ಕೆ ಇದಕ್ಕ ತಾಲವ್ಯ ಅಂತ ಕರಿತೀವಿ. ಅರ್ಥ ಆಗುತ್ತಾ? ಞ ಎಲ್ಲಿಂದ ಬರ್ತಾ? ಮೂಗು ಬರ್ತಾ, ಹಾಗಾಗಿ ನಾಸಿಕ್ ಅಂತ ಕರಿತೀವಿ. ನಾಸಿಕ್ ಅಂದ್ರ ಮೂಗು. ಹಾಗಾದರೆ ನಮ್ಗೆ ಗೊತ್ತಿರಬೇಕು ಅನುನಾಸಿಕ ಅಕ್ಷರಗಳು 5. ಅವು ಯಾವಂದ್ರ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ನಾವು ಅನುನಾಸಿಕ ಅಂತ ಕರಿತೀವಿ. ಹಾಗಾದರೆ ಈ ಅನುನಾಸಿಕ ಅಕ್ಷರಗಳು ಯಾವುವು ಅಂತಂದ್ರ 5ನೇ ಲೈನ್ನಲ್ಲಿ ಬರ್ತಕ್ಕಂತಹ ಅಕ್ಷರಗಳು. ಅರ್ಥ ಆಗಿದೆಯಾ? ಏನಾದ್ರು ಡೌಟ್ ಇದೆಯಾ? ಅರ್ಥ ಆಗಿದೆಯಾ? 5ನೇ ಸಾಲಿನಲ್ಲಿ ಬರ್ತಕ್ಕಂತಹ ಅಕ್ಷರಗಳು ಅನುನಾಸಿಕ ಅಕ್ಷರಗಳು ಆಗಿರ್ತಾವ. ಇದು ವ್ಯಂಜನಗಳು. ಇನ್ನ ಮುಂದುವರೆದು ಹೋದಾಗ ಅವು ಯಾವ್ಯಾವ ಅಂದ್ರೆ ಯ ಯ ನ ನ ಮ. ಕ್ಲಿಯರಾ? ಇನ್ನ ಮುಂದುವರೆದು ಹೋದಾಗ ವರ್ಗೀಯ ವ್ಯಂಜನಗಳಲ್ಲಿ ಎಷ್ಟು ವಿಧಗಳು ಅಂತ ಹೇಳಿದೆ? 2. ವ್ಯಂಜನಗಳಲ್ಲಿ ಎಷ್ಟು ವಿಧಗಳು? 2. ವರ್ಗೀಯ ವ್ಯಂಜನ, ಅವರ್ಗೀಯ ವ್ಯಂಜನ. ಈಗ ವರ್ಗೀಯ ವ್ಯಂಜನ ಮುಗೀತಿ, ನೆಕ್ಸ್ಟ್ ಬರೋದು ಯಾವುದು? ಹಾಗಾದ್ರೆ ಹೇಳ್ರಿ, ವರ್ಗೀಯ ವ್ಯಂಜನಗಳಲ್ಲಿ ಎಷ್ಟು ಪ್ರಕಾರಗಳು? 3. ಯಾವ್ಯಾವು? ಓಕೆನಾ? ಈಗ ಅಲ್ಪ ಪ್ರಯಾಣ ಅಂದ್ರೆ ಏನ್ ಹೇಳಿದೆ? ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳು. ಹೌದಾ? 1ನೇ ಲೈನು ಮತ್ತು 3ನೇ ಲೈನಿನ ಅಕ್ಷರಗಳು. ಮಹಾಪ್ರಯಾಣ ಅಂದ್ರ ಹೆಚ್ಚು ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳು. 3ನೇ ಲೈನು ಮತ್ತು 4ನೇ ಲೈನು. ಇನ್ನೂ ಒಂದು ಬಂತು ಅನುನಾಸಿಕ. ಅದು ಎಲ್ಲಿಂದ ಉಚ್ಚರಿಸ್ತೀವಿ? ಮೂಗಿನಿಂದ. ಎಷ್ಟಿದಾವ? 5 ಇದಾವ. ಎಷ್ಟನೇ ಲೈನು? 5ನೇ ಲೈನು. 5ನೇ ಲೈನು 5 ಅಕ್ಷರಗಳು ಅನುನಾಸಿಕ. ಅರ್ಥ ಆಯ್ತಾ? ಈಗ ವ್ಯಂಜನಗಳಲ್ಲಿ ವರ್ಗೀಯ ವ್ಯಂಜನ ಮುಗಿತಿ, ಅವರ್ಗೀಯ ವ್ಯಂಜನ ಬರ್ಬೇಕು. ಅವರ್ಗೀಯ ವ್ಯಂಜನ ಅಂತ ಅಂದ್ರೆ ಏನು ಅಂತಂದ್ರೆ, ಅವರ್ಗೀಯ ವ್ಯಂಜನಗಳು ಅಂತಂದ್ರೆ ವರ್ಗ ಮಾಡಲು ಬಾರದ ಅಕ್ಷರಗಳನ್ನ, ಅಂದ್ರೆ ವರ್ಗ ಮಾಡಕ್ಕೆ ಬರದೇ ಇಲ್ಲ ಇವು. ನೋಡಿ, ಯ ಯ ಮುಗಿದ ತಕ್ಷಣ ಯಾವ್ದು ಬರ್ತಾ? ರ ಬಂತು. ಕ ಮುಗಿದ ತಕ್ಷಣ ಯಾವ್ದು ಬಂತು? ಕ. ನೋಡಿ, ಕನು ಒಂದೇ, ಖನು ಒಂದೇ, ಗನು ಒಂದೇ, ಘನು ಒಂದೇ. ಇವು ಒಂಥರ ಸಿಮಿಲರ್ ಯಾವುದು ಸೌಂಡ್. ಆದ್ರ ಯ ಮುಗಿದ ತಕ್ಷಣ ಸಂಬಂಧ ಇಲ್ಲ, ರ ಬಂದು ಬಿಡ್ತಿ, ಲ ಬಂತು, ಓ ಬಂತು, ಅಂದ್ರೆ ದಿಕ್ಕಿಗೆ ಒಂದು ಅಕ್ಷರಗಳಿದಾವ. ಹೌದಾ? ಈ ಅಕ್ಷರಗಳನ್ನ ನಾವು ಅವರ್ಗೀಯ ವ್ಯಂಜನಗಳಂತ ಕರಿತೀವಿ. ಹಾಗಾದ್ರ ಅವರ್ಗೀಯ ವ್ಯಂಜನಗಳು ಅಂತ ಅಂದ್ರ ವರ್ಗ ಮಾಡಲು ಬಾರದ, ಬಾರದ ಅಂದ್ರೆ ಬರೋದಿಲ್ಲ, ವರ್ಗ ಮಾಡಲು ಬರ್ಲಾರ್ದ ಅಕ್ಷರಗಳನ್ನ ನಾವು ಅವರ್ಗೀಯ ವ್ಯಂಜನಗಳಂತೀವಿ. ಅವು ಎಷ್ಟಿದಾವ? 9 ಇದಾವ. ಎಷ್ಟಿದಾವ? 9. ಎಲ್ಲಿಂದ ಎಲ್ಲಿಯವರೆಗೆ? ಯ ರ ಲ ವ ಶ ಶ ಸ ಹ ಳ. ಮುಗಿತಾ? ಈ 9 ಅಕ್ಷರಗಳನ್ನ ನಾವೇನಂತ ಕರಿತೀವಿ? ಅವರ್ಗೀಯ ವ್ಯಂಜನಗಳು, ಅವರ್ಗೀಯ ವ್ಯಂಜನಗಳು ಅಂತ ಕರಿತೀವಿ. ಅರ್ಥ ಆಗಿದೆಯಾ? ಇನ್ನ ಅದು ಮುಗಿದ ಮೇಲೆ ನಾವು ನೋಡ್ಬೇಕಾಗಿರೋದು 3ನೇ ಪಾರ್ಟ್ ಯಾವುದು? ಯೋಗವಾಹಗಳು. ಯೋಗವಾಹಗಳು. ಯೋಗವಾಹ ಅಂತಂದ್ರೆ ಜೊತೆಗೂಡು ಅಂತ ಅರ್ಥ. ಏನ್ ಜೊತೆಗೂಡಬೇಕು? ಈ ಯೋಗವಾಹಗಳ ಜೊತೆಗೆ ಸ್ವರಗಳು ಅಥವಾ ವ್ಯಂಜನಗಳು ಜೊತೆಗೂಡಿದಾಗ ಅರ್ಥ ಬರ್ತ. ಹೌದಾ? ಫಾರ್ ಎಕ್ಸಾಂಪಲ್ ನೋಡ್ರಿ, ಇಲ್ಲಿ ಈ ಯೋಗವಾಹಗಳಲ್ಲಿ 2 ವಿಧ. ಎಷ್ಟು ವಿಧ? 1ನೇದು ಅನುಸ್ವರ, 2ನೇದು ವಿಸರ್ಗ. ಅನುಸ್ವರ ಮತ್ತು ವಿಸರ್ಗ. ಅನುಸ್ವರಕ್ಕ ಒಂದೇ ಸೊನ್ನೆ ಬರುತ್ತೆ, ವಿಸರ್ಗಕ್ಕ 2 ಬರುತ್ತೆ, ಮೇಲೆ ಕೆಳಗೆ. ಹಾಗಾದ್ರ ಈಗೇನಾಯ್ತು? ಈಗೇನಾಯ್ತು? ಅಂತ. ಹೌದಾ? ಹಾಗಾಗಿ ಇದರ ಜೊತೆ ಇದು ಜೊತೆ ಕೂಡಿದಾಗ ಅರ್ಥ ಕೊಡ್ತೈತಿ. ಇದು ನೋಡಿ, ಅಂತಃಕರಣ, ಅಂತಃಕರಣ. ಹೌದಾ? ಉದ್ವೇಗವನ್ನ, ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡ್ತಿದ್ದೋ.
ಅರ್ಥ ಆಗುತ್ತಾ? ಸೊ ಹಾಗಾಗಿ ಯೋಗವಾಹ ಅಂದರೆ ಜೊತೆಗೂಡು. ನೋಡಿ ಈಗ ನಾವು ಇದು ಬರಿತೀವಿ ಏನು, ದುಃಖ ಅಂತ ಬರಿತೀವಿ, ದುಃಖ ಹಿಂಗ್ ಬರಿತೀವಿ, ಹೌದಲ್ಲ, ದುಃಖ ಅಂತ ಇಲ್ಲಿ ಬರುತ್ತೆ. ಇದಕ್ಕ ಇದು ಜೊತೆಗೂಡಿದಾಗ ಅದು ಒಂದು ಅರ್ಥವನ್ನ ಕೊಡ್ತೈತಿ. ಹಾಗಾಗಿ ಮೂರನೇ ಭಾಗ ಯಾವುದು ಅಂತಂದ್ರೆ ಯೋಗವಾಹಕಗಳು. ಯೋಗವಾಹಗಳು ಅಂತ ಅಂದ್ರೆ ಜೊತೆಗೂಡು ಎಂದರ್ಥ. ಅದರಲ್ಲಿ ಎರಡು ವಿಧಗಳಿದಾವ. ಒಂದನೇದ್ದು ಯಾವುದು ಅಂತ ಅಂದ್ರೆ ಸ್ಟ್ಯಾಂಡ್ ಅಪ್ ಸಿರಿ, ಸ್ಟ್ಯಾಂಡ್ ಅಪ್. ಯೋಗವಾಹಗಳೆಷ್ಟು? ಅಭಿಷೇಕ್ ಸ್ಟ್ಯಾಂಡ್ ಅಪ್. ಯೋಗವಾಹಗಳೆಷ್ಟು? 3. ವೆರಿ ಗುಡ್. ಕಾರ್ತಿಕ್ 3 ಯೋಗವಾಹಗಳು ಯಾವ್ಯಾವು? ಅಂ ಅಹ. ಮತ್ತೆ ಇಲ್ಲಿಗೆ ಹೋಯ್ತು ಇಷ್ಟೊತ್ತು ಕ್ಲಾಸ್ ಕೇಳ್ತೈತಿ, ಕೂಡ್ರಿ ನೀವು. ಸಿಡಮ್. ಯೋಗವಾಹ. ಯೋಗವಾಹ ಅಂದ್ರೆ ಜೊತೆಗೂಡು ಎಂದರ್ಥ. ಅನುಸ್ವರ ಮತ್ತು ವಿಸರ್ಗ ಅಂತ ಹೇಳ್ಬೇಕು. ಒಂದನೇದ್ದು ಅನುಸ್ವರ, ಎರಡನೇದ್ದು ವಿಸರ್ಗ. ಹಾಗಾದ್ರೆ ನಿನ್ನೆಯ ತರಗತಿಯಲ್ಲಿ ವರ್ಣಮಾಲೆಗಳು ಕಲ್ತಿದ್ವಿ, ವರ್ಣಮಾಲ್ಯಾಗ ಸ್ವರಗಳು ಕಲ್ತಿದ್ವಿ. ಆದ್ರ ಇವತ್ತಿನ ಅವಧಿಯಲ್ಲಿ ನಾವು ವ್ಯಂಜನಗಳು ಕಲ್ತೀವಿ. ವ್ಯಂಜನ ಅಂದ್ರೆ ಏನು, ವ್ಯಂಜನದ ಪ್ರಕಾರಗಳು ಎಷ್ಟು, ಮತ್ತ ಅದರಲ್ಲಿ ವರ್ಗೀಯ ವ್ಯಂಜನ ಬರ್ತಾ, ಅವರ್ಗೀಯ ವ್ಯಂಜನ ಬರ್ತಾ, ಅನುನಾಸಿಕ ಬರ್ತಾ, ಹಾಗೆ ಅಂದ್ರೆ ಏನು, ಆ ಅಕ್ಷರಗಳ ಸಂಖ್ಯೆ ಎಷ್ಟು, ಹೀಗೆ ಎಲ್ಲವನ್ನ ನಾವೇನ್ ಮಾಡಿದೀವಿ ಅತ್ಯಂತ ಸರಳವಾಗಿ ದೀರ್ಘವಾಗಿ ಕಲ್ತೀವಿ. ಇದ್ರಾಗ ಏನಾದ್ರು ಡೌಟ್ ಇದೆಯಾ? ಈಗ ನೀಟಾಗಿ ಕುಂತ್ಕೊಂಡು ಇದು ನೋಟ್ಸ್ ಮಾಡಬೇಕು. ನೋಟ್ಸ್ ಮಾಡಿದ ಮೇಲೆ ಅಲ್ಲಿ ಹಿಂದ್ಗಡೆ ಅಭ್ಯಾಸ ಪ್ರಶ್ನೆಗಳು ಅಂತ ಐತಿ, ಗೊತ್ತಾ? ಅಭ್ಯಾಸ ಪ್ರಶ್ನೆಗಳು. ಆ ಅಭ್ಯಾಸ ಪ್ರಶ್ನೆಗಳಿಗೆ ನೀವೇ ಉತ್ತರಿಸಬೇಕು. ಉತ್ತರ ನೀಡಿ ಅದನ್ನ ನೀಟಾಗಿ ಫೇರ್ ಮಾಡಬೇಕು. ಅರ್ಥ ಆಗಿದೆಯಾ? ಇಷ್ಟು ಅರ್ಥ ಆಗಿದೆಯಾ? ಅರ್ಥ ಆಗಿದೆಯಾ? ಫೇರ್ನೇ ಹಚ್ಬೇಕು. ಈಗ ಹಚ್ಚಲ್ಲ, ಫೇರ್ ಕುಂತ್ಕೊಂಡು ಎಲ್ಲಿವರೆಗೆ ಅಭ್ಯಾಸ ಪ್ರಶ್ನೆಗಳು ಆಗ್ತದವಲ್ಲ, 12 ಅಲ್ಲಿಗೆ ಮುಗಿಬೇಕೀಗ. ತೆಗಿರಿ. ಬ್ಲಾಕ್ ಬಂದು ಸರ್ ಶರತ್ ಹೊತ್ತು ಸರ್ ಅದು ಹಂಗೆ ಬಿಟ್ಟು